ಕ್ರಿಸ್ತನ ಶಿಲುಬೆಯ ಮೂಲಕ ಮಾನವ ಜಗತ್ತಿಗೆ ದೇವರು ಮಾಡಿದ ಕಾರ್ಯಗಳನ್ನ ನಾವು ಒಂದೊಂದಾಗಿ ಧ್ಯಾನ ಮಾಡುವಂತ ಪ್ರಯತ್ನವನ್ನು ಮಾಡೋಣ. ಓಕೆನಾ? ಮೊದಲನೇದಾಗಿ ಕ್ರಿಸ್ತನ ಶಿಲುಬೆಯ ವಿಷಯ. ಕ್ರಿಸ್ತನ ಶಿಲುಬೆ ಅನ್ನೋದು ದೇವರ ಪ್ರೀತಿಯ ಪರಾಕಾಷ್ಠೆಗೆ ಸಂಕೇತವಾಗಿ ನಮ್ಗೆ ಕಾಣಿಸ್ಕೊಳ್ತದೆ. ಅಂದ್ರೆ ದೇವರ ಅತ್ಯುನ್ನತವಾದ ಪ್ರೀತಿಗೆ ಕ್ರಿಸ್ತನ ಶಿಲುಬೆ ಏನಾಗಿದೆ? ಸಂಕೇತವಾಗಿ ಕಾಣಿಸಿಕೊಳ್ಳುತ್ತೆ. ಅರ್ಥ ಆಯ್ತಲ್ವಾ? ಅಂದ್ರೆ ದೇವರ ಪ್ರೀತಿಗೆ ಯಾವುದು ಸಂಕೇತವಾಗಿ ಕಾಣಿಸಿಕೊಳ್ತಾ ಇದೆ ಅಂದ್ರೆ ಅದು ಕ್ರಿಸ್ತನ ಶಿಲುಬೆ. ಒಂದ್ಸಾರಿ ನೋಡೋಣ. ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನ ನೋಡೋಣ. ಯೋಹಾನನು ಬರೆದ ಸುವಾರ್ತೆ 3:16. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ನೋಡ್ರಿ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟಿದ್ದಾರೆ ಅಂದ್ರೆ ಲೋಕದ ಮೇಲೆ ಅಂದ್ರೆ ಜನಗಳ ಮೇಲೆ, ಈ ಮಾನವ ಜಗತ್ತಿನ ಮೇಲೆ ದೇವರು ಎಷ್ಟೋ ಉನ್ನತವಾದ ಪ್ರೀತಿಯನ್ನ ಇಟ್ಟು ತನ್ನ ಒಬ್ಬನೇ ಮಗನನ್ನ ಕೊಟ್ಟನಂತೆ. ಎಲ್ಲಿ? ಆ ಕಲ್ವಾರಿ ಶಿಲುಬೆಯಲ್ಲಿ ನಮಗೋಸ್ಕರವಾಗಿ ಆತನ ಏನ್ ಮಾಡ್ದ? ತನ್ನ ಒಬ್ಬನೇ ಮಗನಾಗಿರುವ ಲೋಕ ರಕ್ಷಕನಾಗಿರುವಂತ ಯೇಸು ಕ್ರಿಸ್ತನನ್ನ ಆತನು ಬಲಿಯಾಗಿ ಆ ಕಲ್ವಾರಿ ಶಿಲುಬೆಯಲ್ಲಿ ಸಮರ್ಪಿಸಿಬಿಟ್ಟ ಪ್ರಿಯರೇ. ಅಂದ್ರೆ ಇಲ್ಲಿ ನಾವ್ ಏನ್ ನೋಡ್ತಿದೀವಿ ಅಂದ್ರೆ ದೇವರ ಪ್ರೀತಿ ನಮಗೆ ಕಾಣಿಸ್ಕೊಳ್ತಾ ಇದೆ. ಜಗತ್ತನ್ನ, ಮಾನವ ಜನಾಂಗವನ್ನ ದೇವರು ಎಷ್ಟು ಉನ್ನತವಾಗಿ ಪ್ರೀತಿ ಮಾಡ್ತಾ ಇದ್ದಾನೆ ಎನ್ನುವಂತ ವಿಷಯ ನಮಗಿಲ್ಲಿ ಸ್ಪಷ್ಟವಾಗಿ ಅರ್ಥ ಆಗ್ತಿದೆ ಪ್ರಿಯರೇ. ನಾವು ನೋಡ್ತೇವೆ, ಯಾರಿಗಾಗಿ ಜಗತ್ತು ಉಂಟಾಯ್ತೋ, ಯಾರ ಮೂಲಕವಾಗಿ ಜಗತ್ತು ಉಂಟಾಯ್ತೋ, ಯಾರಿಗೋಸ್ಕರವಾಗಿ ಸಮಸ್ತವೂ ಉಂಟಾಯ್ತೋ ಆ ಕರ್ತನಾಗಿರುವಂತ ಯೇಸು ಕ್ರಿಸ್ತನನ್ನೇ ನಮಗೋಸ್ಕರವಾಗಿ ಆತನ ಏನ್ ಮಾಡ್ದ? ಒಪ್ಪಿಸಿ ಕೊಟ್ಬಿಟ್ಟ. ಯಾಕಂದ್ರೆ ನಿತ್ಯ ಜೀವನ ಪ್ರತಿಯೊಬ್ಬರು ಕೂಡ ಪಡೆದುಕೊಳ್ಳಿಕ್ಕಾಗಿ. ಅಂದ್ರೆ ಕ್ರಿಸ್ತನ ಶಿಲುಬೆಯನ್ನು ನೋಡುವಾಗ ನಮ್ಗೆ ಏನ್ ಅರ್ಥ ಆಗುತ್ತೆ? ದೇವರ ಪ್ರೀತಿ ನಮಗೆ ಅರ್ಥ ಆಗುತ್ತೆ ಪ್ರಿಯರೇ. ಹಾಗೆ ನಾವು 1 ಯೋಹಾನ ಪತ್ರಿಕೆ 4ನೇ ಅಧ್ಯಾಯ 9-10 ವಚನಗಳನ್ನು ಕೂಡ ನಾವು ಓದಿಕೊಳ್ಳೋಣ. 1 ಯೋಹಾನ ಪತ್ರಿಕೆ 4ನೇ ಅಧ್ಯಾಯ 9-10 ವಚನಗಳು. ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನಲ್ಲ. ಯಾಕೆಂದರೆ ದೇವರು ಪ್ರೀತಿ ಸ್ವರೂಪಿಯು. ದೇವರು ತನ್ನ ಒಬ್ಬನೇ ಮಗನನ್ನು ನಾವು ಆತನ ಮೂಲಕ ಜೀವಿಸುವುದಕ್ಕಾಗಿ ಲೋಕಕ್ಕೆ ಕಳುಹಿಸಿಕೊಟ್ಟದರಲ್ಲಿಯೇ ದೇವರ ಪ್ರೀತಿಯು ನಮ್ಮಲ್ಲಿ ಪ್ರತ್ಯಕ್ಷವಾಗಿದೆ. ನಾವು ದೇವರನ್ನು ಪ್ರೀತಿಸಿದ್ದರಲ್ಲಿ ಎಲ್ಲ ಆತನು ನಮ್ಮನ್ನು ಪ್ರೀತಿಸಿ ನಮ್ಮ ಪಾಪ ನಿವಾರಣಾರ್ಥವಾಗಿ ತನ್ನ ಮಗನನ್ನು ಕಳುಹಿಸಿಕೊಟ್ಟದರಲ್ಲಿಯೇ ಪ್ರೀತಿಯ ನಿಜ ಗುಣವು ತೋರಿ ಬರುತ್ತದೆ. ನೋಡಿ, ನಾವು ದೇವರನ್ನ ಪ್ರೀತಿಸಿದ್ದರಲ್ಲಿ ಅಲ್ಲ, ಆತನು ನಮ್ಮನ್ನ ಪ್ರೀತಿಸಿ ನಮ್ಮ ಪಾಪಗಳ ನಿವಾರಣಾರ್ಥವಾಗಿ ತನ್ನ ಮಗನನ್ನ ಕಳಿಸಿ ಕೊಟ್ಟಿದ್ದರಲ್ಲಿ, ಅಂದ್ರೆ ಕಲ್ವಾರಿ ಶಿಲುಬೆಯಲ್ಲಿ, ಆ ಶಿಲುಬೆಯಲ್ಲಿ ಕ್ರಿಸ್ತನನ್ನ ಬಲಿಯಾಗಿ ಅರ್ಪಿಸಿದ್ದರಲ್ಲಿಯೇ ದೇವರ ನಿಜವಾದ ಪ್ರೀತಿ ಗುಣ ಅನ್ನೋದು ತೋರಿ ಬರ್ತಾ ಇದೆ. ನೋಡ್ರಿ ಅಲ್ವಾ? ಯಾವುದು ನಿಜವಾದ ಪ್ರೀತಿ ಅಂದ್ರೆ ಯಾವುದನ್ನು ಕೂಡ ನಿರೀಕ್ಷಿಸದೆ ಆ ಕಲ್ವಾರಿ ಶಿಲುಬೆಯಲ್ಲಿ ನಮ್ಮನ್ನ ಪ್ರೀತಿಸಿ ತನ್ನ ಮಗನನ್ನು ಒಪ್ಪಿಸಿಕೊಟ್ಟ ಅಲ್ವಾ, ಅಲ್ಲಿ ನಿಜವಾದ ಪ್ರೀತಿ ಅನ್ನೋದು ಕಾಣಿಸಿಕೊಳ್ತಾ ಇದೆ. ಅಂದ್ರೆ ಆ ಕ್ರಿಸ್ತನ ಶಿಲುಬೆ ಅನ್ನೋದು ದೇವರ ಪ್ರೀತಿಗೆ ಏನಾಗಿದೆ? ಸಂಕೇತವಾಗಿ ಕಾಣಿಸಿಕೊಳ್ತಾ ಇದೆ. ರೋಮ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನವನ್ನು ಕೂಡ ಓದೋಣ. ರೋಮ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನ. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟಿದ್ದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ನೋಡ್ರಿ, ನಾವು ಪಾಪಿಗಳಾಗಿದ್ದಾಗಲೂ ಕೂಡ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟಿದ್ದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಏನ್ ಮಾಡಿದ್ದಾನೆ? ಸಿದ್ಧಾಂತಪಡಿಸಿದ್ದಾನೆ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತ ಕಲ್ವಾರಿ ಶಿಲುಬೆಯನ್ನು ನೋಡುವಾಗ ಆ ಶಿಲುಬೆಯಲ್ಲಿ ನಮಗೆ ಕಾಣಿಸೋದೇನಪ್ಪಾ ಅಂದ್ರೆ ದೇವರು ನಮ್ಮನ್ನು ಎಷ್ಟು ಪ್ರೀತಿಸ್ತಾನೆ ಎನ್ನುವಂತ ವಿಷಯ ಆ ಕಲ್ವಾರಿ ಶಿಲುಬೆಯನ್ನು ನೋಡುವಾಗ ನಮ್ಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಪ್ರಿಯರೇ. ಆ ಕಲ್ವಾರಿ ಶಿಲುಬೆಯ ಮೇಲೆ ಆ ಕ್ರಿಸ್ತನ ಆ ಯಾತನೆ ವೇದನೆ ನೋಡುವಾಗ ನಮ್ಗೆ ಅರ್ಥ ಆಗುತ್ತೆ, ಆ ಯಾತನೆ ವೇದನೆ ನನಗೋಸ್ಕರವಾಗಿಯೇ, ನನ್ನನ್ನು ಪ್ರೀತಿ ಮಾಡಿದ್ರಿಂದನೇ ದೇವರು ನನಗೋಸ್ಕರವಾಗಿ ಆ ಯಾತನೆ ಅನುಭವಿಸ್ಲಿಕ್ಕೆ ಸಿದ್ಧವಾದ. ಅಂದ್ರೆ ನನ್ನನ್ನ ಎಷ್ಟು ಉನ್ನತವಾಗಿ ಅದು ಪ್ರೀತಿ ಮಾಡ್ತಿದ್ದಾನೆ.
ಈ ಲೋಕದಲ್ಲಿ ಕ್ರಿಸ್ತನಿಗಿಂತ ಹೆಚ್ಚಾಗಿ ಯಾವ ಪ್ರೀತಿಯೂ ಕೂಡ ನಮಗೆ ಕಾಣಿಸ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. ಯಾವಾಗಂದ್ರೆ ಆ ಕಲ್ವಾರಿ ಶಿಲುಬೆಯನ್ನು ನೋಡಿ ಆತನ ಪ್ರೀತಿಯನ್ನು ನಾವು ಅರ್ಥ ಮಾಡಿಕೊಂಡಾಗ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಿಯರೇ. ಅಂದ್ರೆ ಮೊದಲನೇ ವಿಷಯ, ಆ ಕಲ್ವಾರಿ ಶಿಲುಬೆಯನ್ನು ನೋಡುವಾಗ ದೇವರ ಪ್ರೀತಿ ನಮಗೇನಾಗುತ್ತೆ, ಕಾಣಿಸುತ್ತೆ ಪ್ರಿಯರೇ. ಈಗ ಕಲ್ವಾರಿಯ ಶಿಲುಬೆಯನ್ನು, ಕ್ರಿಸ್ತನ ಶಿಲುಬೆಯನ್ನು ನೋಡುವಾಗ ದೇವರ ಪ್ರೀತಿ ನಮಗೆ ಕಾಣಿಸುತ್ತೆ. ಇದರ ಮೂಲಕವಾಗಿ ದೇವರು ನಮ್ಗೆ ಏನ್ ಹೇಳಲಿಕ್ಕೆ ಹೊರಟಿದ್ದಾರೆ ಅಂದ್ರೆ, ನಾನು ನಿಮ್ಮನ್ನ ಹೇಗೆ ಪ್ರೀತಿಸಿದ್ನೋ ನೀವು ಕೂಡ ಏನ್ ಮಾಡ್ಬೇಕು, ಒಬ್ಬರನ್ನೊಬ್ಬರು ಹಾಗೆ ಪ್ರೀತಿಸ್ಬೇಕು ಎನ್ನುವ ಸಂದೇಶವನ್ನ ಆ ಒಂದು ಕಲ್ವಾರಿಯಲ್ಲಿ ಕ್ರಿಸ್ತನ ಶಿಲುಬೆ ನಮಗೆ ಕೊಡ್ತಾ ಇದೆ ಪ್ರಿಯರೇ. ಅದೇ 1 ಯೋಹಾನ ಪತ್ರಿಕೆ 4ನೇ ಅಧ್ಯಾಯ 11ನೇ ವಚನ ಓದೋಣ. ಯೋಹಾನ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 11ನೇ ವಚನ. ಪ್ರಿಯರೇ, ದೇವರು ನಮ್ಮನ್ನು ಹೀಗೆ ಪ್ರೀತಿಸಿದ ಮೇಲೆ ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವ ಹಂಗಿನಲ್ಲಿದ್ದೇವೆ. ಸಾಕಮ್ಮ, ನೋಡ್ರಿ ಹೇಗೆ ಪ್ರೀತಿಸಿದರೆ, ದೇವರು ನಮ್ಮನ್ನು ಹೀಗೆ ಪ್ರೀತಿಸಿದ ಮೇಲೆ. ಹೇಗೆ ಪ್ರೀತಿಸಿದಾರೆ ಅಂತ ಹೇಳಿದ್ರೆ, ನಮಗೋಸ್ಕರವಾಗಿ ಕಲ್ವಾರಿ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಕೊಡುವಷ್ಟರ ಮಟ್ಟಿಗೆ ಆತ ನಮ್ಮನ್ನ ಏನ್ ಮಾಡಿದ್ದಾನೆ, ಪ್ರೀತಿಸಿದ್ದಾನೆ. ಹಾಗಿರುವಾಗ ನಾವು ಕೂಡ ಏನ್ ಮಾಡ್ಬೇಕು, ಒಬ್ಬರನ್ನೊಬ್ಬರು ಪ್ರೀತಿಸುವ ಹಂಗಿನಲ್ಲಿದ್ದೇವೆ. ಎಷ್ಟರ ಮಟ್ಟಿಗೆ, ಒಬ್ಬರಿಗೋಸ್ಕರ ಅವಕಾಶ ಬಂದ್ರೆ ಪ್ರಾಣವನ್ನು ಕೊಡುವಷ್ಟರ ಮಟ್ಟಿಗೆ ಕೂಡ ನಾವು ಕೂಡ ಪ್ರೀತಿಸುವ ಹಂಗಿನಲ್ಲಿದ್ದೇವೆ. ಇವತ್ತು ಜಗತ್ತಲ್ಲಿ ಯಾಕೆ ಯುದ್ಧಗಳು ನಡೀತಾ ಇದ್ದಾವೆ, ಜಗತ್ತಲ್ಲಿ ಯಾಕೆ ಇವತ್ತು ದ್ವೇಷ, ಹಿಂಸೆ, ಅಸೂಯೆ ತುಂಬಿಕೊಂಡಿದೆ ಅಂತ ಹೇಳಿದ್ರೆ, ಒಬ್ಬರ ವಿಷಯದಲ್ಲಿ ಒಬ್ಬರಿಗೆ ಪ್ರೀತಿ ಇಲ್ಲದಿರೋದೇ ಅದಕ್ಕೆ ಕಾರಣವಾಗಿದೆ ಪ್ರಿಯರೇ. ಒಬ್ಬರನ್ನೊಬ್ಬರು ಪ್ರೀತಿ ಮಾಡುವುದೇ ಆದರೆ ಯಾವ ಯುದ್ಧಗಳು ಇರೋದಿಲ್ಲ, ಯಾವ ಜಗಳಗಳು ಇರೋದಿಲ್ಲ, ಯಾವ ಕೆಟ್ಟ ಕಾರ್ಯಗಳು ಕೂಡ ನಡೀಲಿಕ್ಕೆ ಸಾಧ್ಯವಾಗುವುದೇ ಇಲ್ಲ ಪ್ರಿಯರೇ. ಇವತ್ತು ಜಗತ್ತಿನಲ್ಲಿ ಕೊರತೆಯಾಗಿರೋದು ಪ್ರೀತಿಯೇ. ಪ್ರೀತಿ ಇವತ್ತು. ಅದಕ್ಕೆ ಕ್ರಿಸ್ತನ ಶಿಲುಬೆ ನೇರವಾಗಿ ಜಗತ್ತಿಗೊಂದು ಪಾಠವನ್ನ ಹೇಳ್ತಾ ಇದೆ. ನಿಜವಾದ ಆ ದೇವರ ಪ್ರೀತಿ, ನಿಜವಾದ ಪ್ರೀತಿ ಆ ಕಲ್ವಾರಿ ಶಿಲುಬೆಯಲ್ಲಿದೆ. ಆ ಶಿಲುಬೆಯನ್ನು ನೋಡುವಾಗ ಜಗತ್ತು ಅರ್ಥ ಮಾಡ್ಕೊಳ್ಬೇಕು, ನನಗೋಸ್ಕರವಾಗಿ ನನ್ನ ಮೇಲೆ ಎಷ್ಟು ಉನ್ನತವಾದ ಪ್ರೀತಿಯನ್ನು ದೇವರು ಇಟ್ಟಿದ್ದಾರೆ ಅಂತ. ಆ ಪ್ರೀತಿಯನ್ನು ನೋಡಿ ಪ್ರತಿ ಮನುಷ್ಯನು ಕೂಡ ಒಬ್ಬರನ್ನೊಬ್ಬರು ಪ್ರೀತಿಸುವಂತಹ ಒಂದು ಆಲೋಚನೆಯಲ್ಲಿ ಬರಬೇಕು ಅನ್ನೋದು ದೇವರ ಆಲೋಚನೆ ಪ್ರಿಯರೇ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಮೊದಲನೇ ವಿಷಯ. ನಾವು 2ನೇ ವಿಷಯಕ್ಕೆ ಬರೋಣ. 2ನೇ ವಿಷಯ ನೋಡುವಾಗ, ಕ್ರಿಸ್ತನ ಶಿಲುಬೆ ಅನ್ನೋದು ಕ್ಷಮೆಗೆ ಅದೇನಾಗಿದೆ, ಸಂಕೇತವಾಗಿ ಕಾಣಿಸಿಕೊಳ್ತಾ ಇದೆ. ಅಂದ್ರೆ ಕ್ರಿಸ್ತನ ಶಿಲುಬೆ ಕ್ಷಮೆಯ ಗುಣವನ್ನ ಜಗತ್ತಿಗೆ ಸಾರಿ ಹೇಳುವಂತ ಪ್ರಯತ್ನವನ್ನ ಮಾಡ್ತಿದೆ. ಶಿಲುಬೆಯನ್ನು ನೋಡುವಾಗ ನಮಗೆ ದೇವರ ಕ್ಷಮಾಗುಣವು ಕೂಡ ನಮಗೆ ಕಾಣಿಸಿಕೊಳ್ಳುತ್ತೆ. ಒಂದು ವಾಕ್ಯ ಓದೋಣ. ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ 34ನೇ ವಚನ. ಲೂಕ ಸುವಾರ್ತೆ 23:34. ಆಗ ಯೇಸು, ತಂದೆಯೇ, ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತೇವೆಂಬುದು ಅರಿಯರು ಅಂದನು. ಆಮೇಲೆ ಆತನ ಬಟ್ಟೆಗಳನ್ನು ಸಾಕುಮ ಯೇಸು ಸ್ವಾಮಿ ಹೇಳ್ತಿದ್ದಾರೆ, ತಂದೆಯೇ ಅವರಿಗೆ ಕ್ಷಮಿಸು, ಅವರು ಏನು ಮಾಡ್ತಾ ಇದ್ದಾರೋ ಅವರಿಗೆ ಗೊತ್ತಿಲ್ಲ ಅಂತ. ಯಾರ ಬಗ್ಗೆ ಹೇಳ್ತಿದ್ದಾರೆ? ಯಾವ ರೋಮಾ ಸೈನಿಕರು ಯಾರೆಲ್ಲ ಯೇಸು ಸ್ವಾಮಿಯನ್ನ ಶಿಲುಬೆಗೆ ಹಾಕುವುದಕ್ಕೆ ಒಪ್ಪಿಸಲ್ಪಟ್ಟು ಯೇಸು ಸ್ವಾಮಿಯನ್ನು ಯಾರೆಲ್ಲ ಚಿತ್ರಹಿಂಸೆ ಮಾಡ್ತಿದ್ದಾರೋ ಅವರೆಲ್ಲರ ವಿಷಯವಾಗಿ ಯೇಸು ಸ್ವಾಮಿ ಅವರು ಅವರೆಲ್ಲರ ವಿಷಯವಾಗಿ ಯೇಸು ಸ್ವಾಮಿ ಅವರಿಗೆ ಹಿಂಸೆ ಕೊಡ್ತಿರೋ ಪ್ರತಿಯೊಬ್ಬರ ವಿಷಯವಾಗಿ ಕೂಡ ಯೇಸು ಸ್ವಾಮಿ ಏನ್ ಮಾಡ್ತಿದ್ದಾರೆ? ಕ್ಷಮಾಗುಣವನ್ನ ತೋರಿಸ್ತಾ ಇದ್ದಾರೆ. ಅವರು ಕ್ಷಮಿಸು ಎಂಬುವಂತ ಮಾತನ್ನ ಯೇಸು ಸ್ವಾಮಿ ಅವರ ಶಿಲುಬೆಯಲ್ಲಿ ಹೇಳ್ತಾ ಇದ್ದಾರೆ. ಪ್ರಿಯರೇ, ಆ ಶಿಲುಬೆಯನ್ನ ನೋಡುವಾಗ ಆ ಕ್ಷಮಾಗುಣ ಅನ್ನೋದು ನಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಪ್ರಿಯರೇ, ಕ್ರಿಸ್ತನ ಶಿಲುಬೆ ಕ್ಷಮೆಗೆ ಅದು ಸಂಕೇತವಾಗಿ ಕಾಣಿಸಿಕೊಳ್ತಾ ಇದೆ. ಪ್ರೀತಿಯ ದೇವರ ಮಕ್ಕಳೇ, ಯೇಸು ಸ್ವಾಮಿ ಅವರು ಶಿಲುಬೆಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಆತನು ಜೀವಿಸುವಾಗ ಮತ್ತಾಯ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ಆತನು ಪರಲೋಕ ಪ್ರಾರ್ಥನೆ ಹೇಳ್ಕೊಡುವಂತ ಪ್ರಯತ್ನ ಮಾಡ್ತಾರೆ. ಆ ಪರಲೋಕ ಪ್ರಾರ್ಥನೆಯಲ್ಲಿ ಆತನ ಹೇಳ್ಕೊಡ್ತಾರೆ, ಪರಲೋಕ ಈ ರೀತಿಯ ಪ್ರಾರ್ಥನೆ ಮಾಡಿ ಎಂಬುದಾಗಿ ಹೇಳ್ತಾ, ನಾವು ಇತರರ ಪಾಪಗಳನ್ನು ಕ್ಷಮಿಸುವಾಗ ನಮ್ಮ ಪಾಪಗಳನ್ನು ಕೂಡ ಕ್ಷಮಿಸು ಎಂಬುದಾಗಿ ಪ್ರಾರ್ಥಿಸಿ ಎಂಬುದಾಗಿ ಹೇಳ್ತಿದ್ದ. ಅಂದ್ರೆ ನಾವು ಇತರರ ಪಾಪಗಳನ್ನು ಕ್ಷಮಿಸಬೇಕು ಎನ್ನುವಂತ ಒಂದು ಪಾಠವನ್ನ, ಒಂದು ಪ್ರಾರ್ಥನೆಯನ್ನ ಯೇಸು ಸ್ವಾಮಿ ಅವರು ನಮಗೆ ಹೇಳ್ಕೊಡುವಂತ ಪ್ರಯತ್ನವನ್ನ ಮಾಡಿದ್ರು. ನಮಗೆ ಹೇಳಿದ್ರು. ಅದಕ್ಕೆ ಒಬ್ಬ ಶಿಷ್ಯ ಬಂದು, ಗುರುವೇ, ನನ್ನ ಸಹೋದರ ತಪ್ಪನ್ನು ಮಾಡುವಾಗ ಎಷ್ಟು ಸಾರಿ ಕ್ಷಮಿಸಬೇಕು ಎಂಬುದಾಗಿ ಕೇಳುವಾಗ 70 ಸಾರಿ ಕ್ಷಮಿಸು ಎಂಬುದಾಗಿ ಯೇಸು ಸ್ವಾಮಿ ಅವರು ಹೇಳ್ತಾರೆ.
ಅಂದ್ರೆ ಆತನು ಜೀವಿಸುವಾಗ ತನ್ನ ಬೋಧನೆಗಳಲ್ಲಿ ಕ್ಷಮೆಯ ಕುರಿತಾದ ಬೋಧನೆಗಳನ್ನ ಯೇಸು ಸ್ವಾಮಿಯವರು ಜಗತ್ತಿಗೆ ಆ ಪಾಠಗಳನ್ನು ಹೇಳ್ಕೊಡುವ ಪ್ರಯತ್ನ ಮಾಡಿದ್ರು. ಬರೀ ಹೇಳೋದು ಮಾತ್ರ ಅಲ್ಲ, ಕಲ್ವಾರಿ ಶಿಲುಬೆಯಲ್ಲಿ ತನ್ನ ಶತ್ರುಗಳನ್ನು ಕೂಡ, ತನಗೆ ಹಿಂಸೆ ಕೊಡ್ತಿರುವಂತಹ ವ್ಯಕ್ತಿಗಳನ್ನು ಕೂಡ ಕ್ಷಮಿಸುವಂತಹ ಒಂದು ಗುಣವನ್ನ ಆತನ ಮರಣದ ಸಮಯದಲ್ಲೂ ಕೂಡ ಆತನ ಏನ್ ಮಾಡ್ತಾನೆ, ಜಗತ್ತಿಗೆ ತೋರಿಸಿಕೊಡುವಂತ ಪ್ರಯತ್ನವನ್ನು ಮಾಡಿದ್ರು. ಅಂದ್ರೆ ನಾವು ಹಿಂಬಾಲಿಸುವಂತಹ ಆ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಹೇಳುವಂತ ವ್ಯಕ್ತಿ ಆಗಿರ್ಲಿಲ್ಲ, ಬರೀ ಮಾತಿನಲ್ಲಿ ಹೇಳುವಂತ ವ್ಯಕ್ತಿ ಆಗಿರ್ಲಿಲ್ಲ, ಆ ಮಾತಿಗೆ ತಕ್ಕಾಗಿ ಜೀವಿಸುವಂತ ವ್ಯಕ್ತಿಯಾಗಿ, ಏನನ್ನ ಹೇಳಿದ್ರು ಅದರ ಪ್ರಕಾರವಾಗಿ ಜೀವಿಸುವಂತ ವ್ಯಕ್ತಿಯಾಗಿ ಯಾರು ಕಾಣಿಸ್ಕೊಂಡ್ರು? ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನು ಕಾಣಿಸ್ಕೊಂಡ ಪ್ರಿಯರೇ. ಅಂದ್ರೆ ಆ ಕಲ್ವಾರಿ ಶಿಲುಬೆಯನ್ನು ಕೂಡ ಆತನು ಕ್ಷಮೆಯ ಒಂದು ಪಾಠವನ್ನ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರು. ಅಂದ್ರೆ ಇವತ್ತು ಜಗತ್ತು ಕಲ್ವಾರಿ ಶಿಲುಬೆಯ ಕಡೆಗೆ ನೋಡುವಾಗ ದೇವರ ಒಂದು ಕ್ಷಮಾಗುಣವನ್ನ ಅಲ್ಲಿ ಕಾಣಬೇಕು ಪ್ರಿಯರೇ. ಜಗತ್ತಿಗೆ ಆ ಕ್ರಿಸ್ತನ ಶಿಲುಬೆ ಹೇಳ್ಕೊಡ್ತಾ ಇದೆ, ನಾನು ನಿಮ್ಮನ್ನ ಕ್ಷಮಿಸ್ಲಿಕ್ಕಾಗಿ ಈ ಶಿಲುಬೆಯಲ್ಲಿ ನಿಮ್ಮ ಪಾಪನ ಹೊತ್ತುಕೊಂಡೆ ಅಲ್ವಾ, ನಿಮ್ಮನ್ನ ಕ್ಷಮಿಸ್ಲಿಕ್ಕಾಗಿಯೇ ನಿಮ್ಮನ್ನ ಸರಿಪಡಿಸ್ಲಿಕ್ಕಾಗಿಯೇ ನಿಮ್ಮ ಪಾಪ ನಾನು ಹೊತ್ಕೊಂಡೆ ಅಲ್ವಾ, ಹಾಗೆ ನೀವು ಕೂಡ ಒಬ್ಬರನ್ನೊಬ್ಬರು ಕ್ಷಮಿಸ್ಬೇಕು. ನೀವು ನನ್ನ ವಿಷಯದಲ್ಲಿ ತಪ್ಪನ್ನ ಮಾಡಿದಾಗ ನಾನು ನಿಮ್ಮನ್ನು ಕ್ಷಮಿಸ್ತಾ ಇದ್ದೇನೆ, ಹಾಗೆ ನೀವು ಕೂಡ ಏನ್ ಮಾಡ್ಬೇಕು, ಬೇರೆಯವರು ನಿಮ್ಮ ವಿಷಯವಾಗಿ ತಪ್ಪುಗಳನ್ನು ಮಾಡುವಾಗ ನೀವು ಕೂಡ ಕ್ಷಮಿಸ್ಬೇಕು ಎನ್ನುವಂತ ಉನ್ನತವಾದ ಒಂದು ಪಾಠ ಆ ಕ್ರಿಸ್ತನ ಶಿಲುಬೆ ಅನ್ನೋದು ಇವತ್ತು ನಮಗೆ ಹೇಳಿಕೊಡ್ತಾ ಇದೆ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ದೇವರ ಮಕ್ಕಳೇ, ಮೊದಲನೇದಾಗಿ ಕ್ರಿಸ್ತನ ಶಿಲುಬೆ ದೇವರ ಉನ್ನತವಾದ ಅತ್ಯುನ್ನತವಾದ ಪ್ರೀತಿಗೆ ಅದು ಸಂಕೇತವಾಗಿದೆ. ಎರಡನೇದಾಗಿ ಕ್ರಿಸ್ತನ ಶಿಲುಬೆ ಕ್ಷಮೆಗೆ ಅದೇನಾಗಿದೆ, ಸಂಕೇತವಾಗಿದೆ. ಮೂರನೇದಾಗಿ ನೋಡುವಾಗ ಕ್ರಿಸ್ತನ ಶಿಲುಬೆ ಅನ್ನೋದು ವಿಜಯದ ಸಂಕೇತವಾಗಿ ಕೂಡ ನಮ್ಗೇನಾಗುತ್ತೆ, ಕಾಣಿಸಿಕೊಳ್ಳುತ್ತೆ. ಮೂರನೇದಾಗಿ ಕ್ರಿಸ್ತನ ಶಿಲುಬೆ ಮಾನವ ಜಗತ್ತಿಗೆ ಒಂದು ವಿಜಯದ ಸಂಕೇತವಾಗಿ ಕಾಣಿಸಿಕೊಳ್ಳುತ್ತೆ. ವಾಕ್ಯವನ್ನು ಓದೋಣ. ಕೊಲಸ್ಸೆಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 15ನೇ ವಚನವನ್ನು ಓದೋಣ. ಕೊಲಸ್ಸೆ 2:15. ಆತನು ದೊರೆತನಗಳನ್ನು ಅಧಿಕಾರಿಗಳನ್ನು ನಿರಾಯುಧರನ್ನಾಗಿ ಮಾಡಿ ಜಯೋತ್ಸವ ಮಾಡುತ್ತಾನೋ ಎಂಬಂತೆ ಶಿಲುಬೆಯ ಮೇಲೆ ಅವುಗಳನ್ನು ಜಯಿಸಲ್ಪಟ್ಟವುಗಳನ್ನಾಗಿ ಮೆರೆಸುತ್ತಾ ತೋರಿಸಿದನು. ನೋಡಿ, ಆ ಶಿಲುಬೆಯ ಮೇಲೆ ಆತನು ಏನ್ ಮಾಡ್ದ ಅಂದ್ರೆ ದೊರೆತನಗಳನ್ನು ಅಧಿಕಾರಗಳನ್ನು ಕೂಡ ಏನ್ ಮಾಡ್ದ, ನಿರಾಯುಧರನ್ನಾಗಿ ಮಾಡಿಬಿಟ್ಟ. ಶಿಲುಬೆಯ ಮೇಲೆ ಎಲ್ಲವನ್ನು ಕೂಡ ಜಯಿಸುವವನಾಗಿ, ಜಯಿಸಲ್ಪಟ್ಟವನಾಗಿ ಕರ್ತನಾದ ಯೇಸು ಕ್ರಿಸ್ತನು ಕಾಣಿಸಿಕೊಳ್ತಾರೆ. ಸೈತಾನನ ಎಲ್ಲಾ ಅಧಿಕಾರಗಳನ್ನು ಕೂಡ, ಎಲ್ಲಾ ತರ ದೊರೆತನಗಳನ್ನು ಕೂಡ ಆತನ ಏನ್ ಮಾಡ್ದ, ನಿರಾಯುಧರನ್ನಾಗಿ ಮಾಡಿಬಿಟ್ಟ ಎನ್ನುವಂತ ವಿಷಯವನ್ನ ಈ ವಾಕ್ಯದ ಮೂಲಕವಾಗಿ ನಾವು ಅರ್ಥ ಮಾಡ್ಕೊಳ್ತೇವೆ. ಅಂದ್ರೆ ಕ್ರಿಸ್ತನ ಶಿಲುಬೆ ಅನ್ನೋದು ಸಮಸ್ತವನ್ನು ಕೂಡ ಜಯಿಸು ಎನ್ನುವಂತ ವಿಷಯ ನಮಗಿಲ್ಲಿ ಅರ್ಥ ಆಗ್ತಾ ಇದೆ. ಪ್ರೀತಿಯ ದೇವರ ಮಕ್ಕಳೇ, ಆ ಕಲ್ವಾರಿ ಶಿಲುಬೆಯಲ್ಲಿ ಯಾವಾಗ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಪಾಪವನ್ನು ಜಯಿಸುವಂತ ಪ್ರಯತ್ನವನ್ನು ಮಾಡಿದ್ರು, ಪಾಪಕ್ಕೆ ಜಯ ಸಿಕ್ತು. ಅಂದ್ರೆ ಸಮಸ್ತ ಮನುಷ್ಯರ ಪಾಪನ ಹೊತ್ತುಕೊಂಡ, ಆದ್ರೆ ತನ್ನ ಮರಣದ ಮೂಲಕವಾಗಿ ಏನ್ ಮಾಡ್ದ, ಆ ಪಾಪಕ್ಕೆ ಕ್ರಯವನ್ನ ಕಟ್ಟಿ ಏನ್ ಮಾಡ್ದ, ಆ ಪಾಪಗಳನ್ನ ವಿಮೋಚಿಸುವಂತ ಪ್ರಯತ್ನವನ್ನು ಮಾಡಿದ್ರು. ಅಂದ್ರೆ ಏನಾಯ್ತು ಇಲ್ಲಿ, ಆ ಪಾಪಕ್ಕೆ ಬಿಡುಗಡೆ ಸಿಕ್ತು. ಅಂದ್ರೆ ಕಲ್ವಾರಿ ಶಿಲುಬೆಯಲ್ಲಿ ಏನ್ ಸಿಕ್ತು, ಪಾಪದ ಮೇಲೆ ಜಯ ಸಿಕ್ತು. ಎರಡನೇದಾಗಿ ಆ ಕಲ್ವಾರಿ ಶಿಲುಬೆಯಲ್ಲಿ ಶಾಪದ ಮೇಲೆ ಕೂಡ ಜಯ ಸಿಕ್ತು. ನಮಗೆ ಪಾಪಗಳನ್ನು ಮಾಡುತ್ತಾ ದೇವರ ಕೋಪಕ್ಕೆ, ಶಾಪಕ್ಕೆ ನಾವು ಗುರಿಯಾಗಿದ್ವಲ್ವಾ, ಅದರಿಂದಲೂ ಕೂಡ ನಮ್ಗೆ ಏನಾಯ್ತು, ಆ ಕಲ್ವಾರಿ ಶಿಲುಬೆಯ ಮೂಲಕ ಬಿಡುಗಡೆ ಅನ್ನೋದು ಸಿಕ್ತು. ಪ್ರಿಯರೇ, ಇಲ್ಲದೆ ಹೋದ್ರೆ ನಾವು ದೇವರ ಕೋಪಕ್ಕೆ ಗುರಿಯಾಗಿ ನಿತ್ಯಾಗ್ನಿ ದಂಡನೆಗೆ ಹೋಗ್ಬೇಕಾಗಿತ್ತು. ಆ ನಿತ್ಯಾಗ್ನಿ ದಂಡನೆಯಿಂದ ನಮಗೆ ಬಿಡುಗಡೆ ಸಿಕ್ತು. ಅಂದ್ರೆ ಪಾಪದ ಮೇಲೆ ಜಯ ಸಿಕ್ತು, ಶಾಪಗಳ ಮೇಲೆ ಜಯ ಸಿಕ್ತು. ಮೂರನೇದಾಗಿ ಮರಣದ ಮೇಲೆ ಕೂಡ ಆ ಕ್ರಿಸ್ತನ ಶಿಲುಬೆ ನಮ್ಗೇನ್ ಮಾಡ್ತು, ಜಯವನ್ನ ತಂದು ಕೊಡ್ತು. ಪ್ರಿಯರೇ, ಏಸಪ್ಪ ಹೇಳ್ತಾರೆ, ನಾನೇ ಜೀವವು ಪುನರುತ್ಥಾನವೂ ಆಗಿದ್ದೇನೆ, ನನ್ನ ಮೇಲೆ ನಂಬಿಕೆ ಇಡುವವನು ಸತ್ತರೂ ಕೂಡ ಬದುಕುತ್ತಾನೆ, ಬದುಕುತ್ತಾ ಜೀವಿಸುವವನು ಎಂದಿಗೂ ಕೂಡ ಮರಣವನ್ನ ಕಾಣುವುದೇ ಇಲ್ಲ. ಯೋಹಾನನ ಬರೆದ ಸುವಾರ್ತೆ 11ನೇ ಅಧ್ಯಾಯ 25ನೇ ವಚನದಲ್ಲಿ ಈ ಮಾತನ್ನ ನಾವು ನೋಡ್ತೇವಲ್ವಾ. ಅಂದ್ರೆ ಕ್ರಿಸ್ತನ ಶಿಲುಬೆ ವಿಜಯದ ಸಂಕೇತವಾಗಿ ನಮಗೆ ಕಾಣಿಸಿಕೊಳ್ತಾ ಇದೆ. ಮಾನವ ಜಗತ್ತು ಜಯವನ್ನ ಹೊಂದಲಿಕ್ಕೆ ಮಾರ್ಗವಾಗಿ ಶಿಲುಬೆ ನಮ್ಮ ಕಣ್ಣು ಮುಂದೆ ಕಾಣಿಸಿಕೊಳ್ತಾ ಇದೆ.
ಇವತ್ತು ಮರಣವನ್ನ ಯಾರೂ ಕೂಡ ಗೆಲ್ಲಲಿಕ್ಕೆ ಸಾಧ್ಯವಾಗ್ತದ ಸಾಧ್ಯವಾಗುವುದಿಲ್ಲ. ಆದ್ರೆ ಕ್ರಿಸ್ತನ ಶಿಲುಬೆ ಮರಣವನ್ನು ಗೆಲ್ಲುವುದಕ್ಕೂ ಕೂಡ ನಮ್ಗೆ ಏನ್ ಮಾಡ್ತಿದೆ, ಮಾರ್ಗವನ್ನ ಸಿದ್ಧ ಮಾಡಿ ಕೊಡ್ತಾ ಇದೆ. ಇಲ್ಲಿ ಮರಣ ಅಂತ ಹೇಳುವಾಗ ಮೊದಲನೇ ಶರೀರಕ್ಕೆ ಬರುವ ಮರಣದ ಬಗ್ಗೆ ನಾವು ಮಾತಾಡ್ತಿಲ್ಲ. ಪಾಪವು ಕೊಡುವ ಸಂಬಳ ಮರಣ ಅಂತ ಯಾವ ಮರಣದ ಬಗ್ಗೆ ದೇವರು ಮಾತಾಡ್ತಾರೋ, ಎರಡನೇ ಮರಣದ ಬಗ್ಗೆ, ಈ ಮರಣದಿಂದ ಗೆಲ್ಲುವಂತ ಒಂದು ಮಾರ್ಗ ಕಲ್ವಾರಿ ಶಿಲುಬೆಯ ಮೂಲಕ ಇಡೀ ಮಾನವ ಜಗತ್ತಿಗೆ ದೇವರು ಕೊಡ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಮೂರನೇದಾಗಿ, ಕಲ್ವಾರಿ ಶಿಲುಬೆ ವಿಜಯದ ಸಂಕೇತವಾಗಿ ನಮಗೆ ಕಾಣಿಸಿಕೊಳ್ಳುತ್ತೆ. ಒಬ್ಬ ಮನುಷ್ಯ ಇವತ್ತು ಯೇಸು ಕ್ರಿಸ್ತನ ಆ ಶಿಲುಬೆಯ ಕಡೆಗೆ ನೋಡುವುದಾದ್ರೆ ಆತನು ಪಾಪದ ಮೇಲೆ ಜಯವನ್ನು ಹೊಂದ್ಕೊಳ್ಳಿಕ್ಕೆ ಸಾಧ್ಯ. ಆತನು ಶಾಪಗಳ ಮೇಲೆ ಜಯವನ್ನು ಹೊಂದ್ಕೊಳ್ಳಿಕ್ಕೆ ಸಾಧ್ಯ. ಆ ಕಲ್ವಾರಿ ಶಿಲುಬೆಯ ಕಡೆಗೆ ಮನುಷ್ಯ ನೋಡುವಾಗ ಮರಣದ ಮೇಲೂ ಕೂಡ ಜಯವನ್ನು ಹೊಂದಲಿಕ್ಕೆ ಸಾಧ್ಯವಾಗುತ್ತೆ. ಅಂದ್ರೆ ಕ್ರಿಸ್ತನ ಆ ಶಿಲುಬೆಯ ಮಾತು ಇವತ್ತು ಅನೇಕ ಹುಚ್ಚು ಮಾತಾಗಿದೆ ಅಲ್ವಾ? ಆ ಹುಚ್ಚು ಮಾತೆ ಮಾನವ ಜಗತ್ತಿಗೆ ಮರಣವನ್ನ, ಶಾಪವನ್ನ, ಪಾಪಗಳನ್ನ, ದೇವರ ಕೋಪದಿಂದಲೂ ಕೂಡ ಜಯವನ್ನು ಹೊಂದುವಂತ ಅಧಿಕಾರವನ್ನ ಆ ಕಲ್ವಾರಿ ಶಿಲುಬೆ, ಆ ಕ್ರಿಸ್ತನ ಶಿಲುಬೆ ಅನ್ನೋದು ಕೊಡ್ತಾ ಇದೆ ಪ್ರಿಯರೇ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಮಾನವ ಜಗತ್ತು ಮರಣದ ಮೇಲೆ ಜಯವನ್ನು ಹೊಂದಬೇಕಾ? ಕ್ರಿಸ್ತನ ಶಿಲುಬೆಯ ಕಡೆಗೆ ನೋಡ್ಬೇಕು. ಪಾಪದಿಂದ, ಶಾಪದಿಂದ ಬಿಡುಗಡೆ ಹೊಂದಿ ಅದರ ಮೇಲೆ ಜೀವನ ಹೊಂದಬೇಕಾ? ಕಲ್ವಾರಿ ಶಿಲುಬೆಯಲ್ಲಿರುವ ಆ ಕ್ರಿಸ್ತನ ಶಿಲುಬೆಯ ಕಡೆಗೆ ಮಾನವ ಜಗತ್ತು ನೋಡ್ಬೇಕು ಪ್ರಿಯರೇ. ಆಗಲೇ ಮಾನವ ಜಗತ್ತು ಜಯದ ಕಡೆಗೆ ಸಾಗಿ ಹೋಗ್ಲಿಕ್ಕೆ ಸಾಧ್ಯವಾಗುತ್ತೆ. ಜಯಶಾಲಿಯಾಗಿ ಮಾನವ ಜಗತ್ತು ಜೀವಿಸ್ಲಿಕ್ಕೆ ಸಾಧ್ಯವಾಗುತ್ತೆ ಪ್ರಿಯರೇ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಮೊದಲನೇದಾಗಿ, ಕ್ರಿಸ್ತನ ಶಿಲುಬೆ ದೇವರ ಅತ್ಯುನ್ನತವಾದ ಪ್ರೀತಿಗೆ ಸಂಕೇತವಾಗಿದೆ. ಎರಡನೇದಾಗಿ, ಕ್ರಿಸ್ತನ ಶಿಲುಬೆ ಕ್ಷಮೆಗೆ ಸಂಕೇತವಾಗಿದೆ. ಮೂರನೇದಾಗಿ, ಕ್ರಿಸ್ತನ ಶಿಲುಬೆ ವಿಜಯದ ಸಂಕೇತವಾಗಿ ಕೂಡ ನಮಗೆ ಕಾಣಿಸಿಕೊಳ್ತಾ ಇದೆ. ಅಂದ್ರೆ ಎರಡನೇ ವಿಷಯ ನೋಡುವಾಗ ಕ್ಷಮಿಸುವಂತ ಗುಣವನ್ನು ನಮ್ಮಲ್ಲಿ ತುಂಬುವಂತ ಪ್ರಯತ್ನ ಮಾಡ್ತು. ಮೂರನೇದಾಗಿ ನೋಡುವಾಗ ಜಯ ಹೊಂದುವುದಕ್ಕೆ ನಮಗೆ ಮಾರ್ಗವನ್ನು ಸಿದ್ಧ ಮಾಡಿ ನಾವು ಜಯಶಾಲಿಗಳಾಗಿ ನಿಲ್ಲಬೇಕು ಎನ್ನುವ ಸಂದೇಶವನ್ನ ಈ ಮೂರನೇ ವಿಷಯ ಕೊಡ್ತಾ ಇದೆ ಪ್ರಿಯ. ಅಂದ್ರೆ ಕ್ರಿಸ್ತನ ಶಿಲುಬೆ ನಮಗೆ ಕೊಡ್ತಾ ಇದೆ. ಕೊನೆಯದಾಗಿ ನೋಡುವಾಗ ಕ್ರಿಸ್ತನ ಶಿಲುಬೆ ಅನ್ನೋದು ನೂತನ ಜೀವಿತಕ್ಕೆ ಏನಾಗಿದೆ ಅಂದ್ರೆ ಅದು ಹೊಸ ಜೀವನಕ್ಕೆ ದಾರಿಯಾಗಿದೆ ಅಥವಾ ಮಾರ್ಗವಾಗಿದೆ. ಕ್ರಿಸ್ತನ ಶಿಲುಬೆ ನೂತನ ಜೀವಿತಕ್ಕೆ ಅಥವಾ ಹೊಸ ಜೀವಿತಕ್ಕೆ ಏನಾಗಿದೆ, ಮಾರ್ಗವಾಗಿ ಕಾಣಿಸಿಕೊಳ್ತಾ ಇದೆ. ಹೇಗೆ ಕ್ರಿಸ್ತನ ಶಿಲುಬೆ ನೂತನ ಜೀವಿತಕ್ಕೆ ಮಾರ್ಗವಾಗಿದೆ ಅಂತ ನೋಡುವುದಾದ್ರೆ ಒಂದು ವಾಕ್ಯವನ್ನು ಓದೋಣ. ರೋಮ ಪತ್ರಿಕೆ 6ನೇ ಅಧ್ಯಾಯ 6ನೇ ವಚನವನ್ನು ಓದೋಣ. ಕ್ರಿಸ್ತನ ಶಿಲುಬೆ ನೂತನ ಜೀವಿತಕ್ಕೆ ಅದು ಮಾರ್ಗವಾಗಿದೆ. ಪಾಪ ದೀನ ಸ್ವಭಾವವು ನಾಶವಾಗಿ ನಾವು ಇನ್ನು ಪಾಪದ ವಶದಲ್ಲಿರದಂತೆ ನಮ್ಮ ಪೂರ್ವ ಸ್ವಭಾವವು ಕ್ರಿಸ್ತನ ಕೂಡ ಶಿಲುಬೆಗೆ ಹಾಕಲ್ಪಟ್ಟೆಂದು ತಿಳಿದಿದ್ದೇವೆ. ನೋಡ್ರಿ, ಯಾವಾಗ ಕ್ರಿಸ್ತನ ಶಿಲುಬೆಯ ಕಡೆಗೆ ನಾವು ನೋಡುವಂತ ಪ್ರಯತ್ನವನ್ನು ಮಾಡ್ತೇವೋ, ಆ ಕ್ರಿಸ್ತನ ಶಿಲುಬೆಯ ಮೇಲೆ ನಂಬಿಕೆ ಇಟ್ಟು, ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ಆತನ ಮಾರ್ಗದಲ್ಲಿ ನಾವು ಬರ್ತೇವೆ, ಏನಾಗುತ್ತೆ ಗೊತ್ತಾ, ನಾವು ಒಂದು ನೂತನ ಜೀವಿತದಲ್ಲಿ ನಾವು ಪ್ರವೇಶವನ್ನ ಮಾಡ್ತೇವೆ. ಅದನ್ನೇ ವಾಕ್ಯ ಹೇಳ್ತಾ ಇದೆ, ಪಾಪಾದಿನ ಸ್ವಭಾವ ನಾಶವಾಗಿ ಯಾವಾಗ ನಾಶ ಆಗುತ್ತೆ, ಯಾವಾಗ ನಾವು ಕ್ರಿಸ್ತನ ಶಿಲುಬೆಯ ಕಡೆಗೆ ನೋಡುವಂತ ಪ್ರಯತ್ನವನ್ನ ಮಾಡ್ತೇವೋ, ಯಾವಾಗ ಆ ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ಆತನ ಮಾರ್ಗದಲ್ಲಿ ನಡೆಯುವಂತ ಪ್ರಯತ್ನವನ್ನ ಮಾಡ್ತೇವೋ, ಆಗ ನಮ್ಮ ಪಾಪಾದಿನ ಸ್ವಭಾವ ಏನಾಗುತ್ತೆ, ನಾಶವಾಗಿ ಹೋಗುತ್ತೆ. ಹಾಗೆ ಇನ್ನು ನಾವು ಪಾಪದ ವಶದಲ್ಲಿ ಇರದಂತೆ ನಮ್ಮ ಪೂರ್ವ ಸ್ವಭಾವಗಳೆಲ್ಲವನ್ನು ಕೂಡ ಕ್ರಿಸ್ತನ ಏನ್ ಮಾಡಿದಾನೆ, ಶಿಲುಬೆಗೆ ಹಾಕಲ್ಪಟ್ಟು ಅದನ್ನ ನಾಶ ಮಾಡಿ ಬಿಟ್ಟಿದ್ದಾನೆ ಎಂಬುವಂತ ವಿಷಯವನ್ನ ಈ ಮಾತು ನಮಗೆ ಸ್ಪಷ್ಟವಾಗಿ ಹೇಳ್ತಾ ಇದೆ. ಅಂದ್ರೆ ಒಬ್ಬ ಮನುಷ್ಯ ಪಾಪಾದಿನ ಸ್ವಭಾವವನ್ನು ಬಿಟ್ಟು ನೂತನವಾಗಿ ಜೀವಿಸ್ಬೇಕು ಅಂದ್ರೆ ಅದನ್ನ ಯಾವ ಕಡೆಗೆ ನೋಡ್ಬೇಕು, ಕ್ರಿಸ್ತನ ಶಿಲುಬೆಯ ಕಡೆಗೆ ನೋಡ್ಬೇಕು. ಮಾನವ ಜಗತ್ತಿಗೆ ನೂತನ ಜೀವಿತವನ್ನು ಜೀವಿಸುವಂತ ಒಂದು ಮಾರ್ಗವನ್ನ ಕಲ್ವಾರಿ ಶಿಲುಬೆ ಇವತ್ತು ನಮ್ಗೆ ಏನ್ ಮಾಡ್ತಿದೆ, ಬೋಧಿಸ್ತಾ ಇದೆ. ಆ ಕ್ರಿಸ್ತನ ಶಿಲುಬೆ ಪ್ರತಿ ಮನುಷ್ಯನನ್ನು ಕೂಡ ನೂತನವಾಗಿ ಸೃಷ್ಟಿಸಿ ನೂತನವಾಗಿ ಜೀವಿಸ್ಲಿಕ್ಕೆ ಕ್ರಿಸ್ತನ ಶಿಲುಬೆ ಅನ್ನೋದು ಅವಕಾಶ ಮಾಡಿಕೊಡ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಮನುಷ್ಯ ಹೇಳ್ತಾರೆ, ಅಯ್ಯೋ ನನ್ನ ಕೈಲಿ ಪಾಪವನ್ನು ಬಿಡ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ, ನಾನು ಬಲಹೀನನಾಗಿ ಹೋಗಿದ್ದೇನೆ, ಈ ಒಂದು ಕಾರ್ಯದಿಂದ ಆಚೆ ಬರ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಎಂಬುದಾಗಿ ಇವತ್ತು ಜಗತ್ತಿನಲ್ಲಿ ಅನೇಕರು ಕೊರಗುವಂತ ಸ್ಥಿತಿಯಲ್ಲಿ ಇದ್ದಾರೆ. ಇವತ್ತು ಅನೇಕರು
ಅನೇಕ ಚಟಗಳಿಗೊಳಗಾಗಿ ಈ ಚಟಗಳಿಂದ ಹೊರಗಡೆ ಬರ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಈ ಪಾಪದ ಕಾರ್ಯಗಳನ್ನು ಬಿಟ್ಟು ಹೊರಗಡೆ ಬರ್ಲಿಕ್ಕೆ ಸಾಧ್ಯವಾಗ್ತಿಲ್ಲ. ಎಷ್ಟೋ ಜನ ಇವತ್ತು ಕುಗ್ಗಿ ಹೋಗಿ ಕಣ್ಣೀರಿನಲ್ಲಿ ಜೀವಿಸ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ಈ ಸಂದೇಶವನ್ನು ಕೇಳ್ತಾ ಇರುವುದಾದ್ರೆ ಈ ಸಂದೇಶದ ಮೂಲಕ ದೇವರು ನೇರವಾಗಿ ಹೇಳ್ತಿದ್ದಾರೆ, ನೀವು ಪಾಪದಲ್ಲಿ ಬಿದ್ದು ಕುಗ್ಗಿ ಹೋಗ್ತಾ ಇದ್ದೀರಾ, ಪಾಪದಲ್ಲಿ ಜೀವಿಸ್ತಾ ಅದರಿಂದ ಹೊರಗಡೆ ಬರಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂದ್ಕೊಳ್ತಾ ಇದ್ದೀರಾ, ಒಂದು ಸಾರಿ ನನ್ನ ಶಿಲುಬೆಯ ಕಡೆಗೆ ನೋಡ್ರಿ. ಒಂದ್ಸಾರಿ ಕ್ರಿಸ್ತನ ಶಿಲುಬೆ ಕಡೆಗೆ ನೀವು ನೋಡುವುದಾದ್ರೆ ಆ ಕ್ರಿಸ್ತನ ಶಿಲುಬೆಯಲ್ಲಿ ಆತನು ನಿಮಗೋಸ್ಕರವಾಗಿ ಸುರಿಸಿದ ರಕ್ತ ಪಾಪದ ಸ್ವಭಾವವನ್ನ, ಪಾಪದ ಬಂಧನಗಳಿಂದ ಬಿಡುಗಡೆಯನ್ನು ಕೊಟ್ಟು ನೂತನ ಜೀವಿತವನ್ನ ಜೀವಿಸಲಿಕ್ಕೆ ಕ್ರಿಸ್ತನ ಶಿಲುಬೆ ಪ್ರತಿ ಮನುಷ್ಯನಿಗೂ ಕೂಡ ಅವಕಾಶವನ್ನ ಮಾಡಿಕೊಡುತ್ತೆ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಶಿಲುಬೆಯನ್ನು ನೋಡುವಾಗ ಎಷ್ಟು ಅದ್ಭುತವಾಗಿರುವಂತಹ ಅಮೋಘವಾಗಿರುವಂತಹ ಸಂಗತಿಗಳನ್ನ ಇವತ್ತು ನಮ್ಗೆ ಕ್ರಿಸ್ತನ ಶಿಲುಬೆ ಬೋಧಿಸ್ತಾ ಇದೆ. ಇವತ್ತು ಕ್ರಿಸ್ತನ ಶಿಲುಬೆ ಮಾನವ ಜಗತ್ತಿಗೆ ಎಷ್ಟು ಉನ್ನತವಾದ ಕಾರ್ಯಗಳನ್ನ ತೋರಿಸಿಕೊಡ್ತಾ ಇದೆ. ಕ್ರಿಸ್ತನ ಶಿಲುಬೆಯ ಮೂಲಕವಾಗಿ ದೇವರು ಮಾನವ ಜಗತ್ತಿನಲ್ಲಿ ಎಷ್ಟು ಉನ್ನತವಾದ ಕಾರ್ಯಗಳನ್ನ ಮಾಡಿದ್ದಾನೆ ಎನ್ನುವಂತ ವಿಷಯ ನಮ್ಗೆ ಕ್ರಿಸ್ತನ ಶಿಲುಬೆಯನ್ನು ನೋಡುವಾಗ ನಮ್ಗೆ ಅರ್ಥ ಆಗುತ್ತೆ ಪ್ರಿಯರೇ. ಮೊದಲನೇದಾಗಿ ಕ್ರಿಸ್ತನ ಶಿಲುಬೆ ದೇವರ ಅತ್ಯುನ್ನತವಾದ ಪ್ರೀತಿಗೆ ಸಂಕೇತವಾಗಿ ಕಾಣಿಸಿಕೊಳ್ತಾ ಇದೆ. ನಾವು ಕೂಡ ಆತನ ಹಾಗೆ ಪ್ರೀತಿಸುವಂತ ಪಾಠವನ್ನು ಕೂಡ, ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಏನೋ ಪಾಠವನ್ನು ಕೂಡ ಕಲ್ವಾರಿ ಕ್ರಿಸ್ತನ ಶಿಲುಬೆ ನಮಗೆ ತೋರಿಸಿಕೊಡ್ತಾ ಇದೆ. ಎರಡನೇದಾಗಿ ಕ್ರಿಸ್ತನ ಶಿಲುಬೆ ಕ್ಷಮೆಗೆ ಸಂಕೇತವಾಗಿದೆ, ಕ್ಷಮೆಯ ಪಾಠವನ್ನ ಹೇಳಿಕೊಡ್ತಾ ಇದೆ. ಯಾಕಂದ್ರೆ ನಮ್ಮ ಪಾಪಗಳನ್ನ ಆತನು ಕ್ಷಮಿಸ್ತಾ ಹಾಗೆ ನಾವು ಕೂಡ ಒಬ್ಬರ ತಪ್ಪುಗಳನ್ನು ಒಬ್ಬರು ಕ್ಷಮಿಸುವಂತೆ ಆ ಕ್ಷಮಿಸುವಂತ ಒಂದು ಉತ್ತಮವಾಗಿರುವಂತಹ ಗುಣವನ್ನ ಆ ಒಂದು ಕ್ರಿಸ್ತನ ಶಿಲುಬೆ ನಮಗೆ ಬೋಧಿಸ್ತಾ ಇದೆ. ಮೂರನೇದಾಗಿ ನೋಡುವಾಗ ಕ್ರಿಸ್ತನ ಶಿಲುಬೆ ವಿಜಯದ ಸಂಕೇತವಾಗಿದೆ. ಆತನು ಆ ಕಲ್ವಾರಿ ಶಿಲುಬೆಯಲ್ಲಿ ತನ್ನ ಮರಣದ ಮೂಲಕವಾಗಿಯೇ ಮರಣದ ಮೇಲೆ ಜಯವನ್ನು ಹೊಂದಿದ, ಪಾಪದ ಶಾಪದ ಮೇಲೆ ಜೀವನ ಹೊಂದಿ ನಮಗೂ ಕೂಡ ಪಾಪದ ಮೇಲೆ ಶಾಪದ ಮೇಲೆ ಮರಣದ ಮೇಲೆ ಜಯ ಹೊಂದುವಂತ ಅಧಿಕಾರವನ್ನ ಇವತ್ತು ನಮ್ಮೆಲ್ಲರಿಗೂ ಕೂಡ ಕ್ರಿಸ್ತನ ಶಿಲುಬೆ ಅನ್ನೋದು ಕೊಡ್ತಾ ಇದೆ ಪ್ರಿಯರೇ. ನಾಲ್ಕನೇದಾಗಿ ನೂತನವಾಗಿ ಜೀವಿಸುವಂತಹ ಒಂದು ಮಾರ್ಗವನ್ನು ಕೂಡ ಕ್ರಿಸ್ತನ ಶಿಲುಬೆ ಇವತ್ತು ಮಾನವ ಜಗತ್ತಿಗೆ ತೋರಿಸಿಕೊಡ್ತಾ ಇದೆ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಿಯರೇ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಶಿಲುಬೆ ಎಷ್ಟು ಉನ್ನತವಾಗಿರುವಂಥದ್ದು. ಇವತ್ತು ಅನೇಕರಿಗೆ ಈ ಕ್ರಿಸ್ತನ ಶಿಲುಬೆಯ ವಿಷಯವಾದ ಮಾತು ಹುಚ್ಚುತನವಾಗಿ ತೋರಿಸ್ತಾ ಇದೆ. ಒಂದು ಸಾರಿ ಕಣ್ಣು ತೆರೆದು ನೋಡಿ ಎಂಬುದಾಗಿ ದೇವರ ಆತ್ಮನು ಈ ಒಂದು ಮುಂಜಾನೆಯಲ್ಲಿ ನಿಮ್ಮೆಲ್ಲರೊಟ್ಟಿಗೂ ಮಾತನಾಡುವವನಾಗಿದ್ದಾನೆ. ಹುಚ್ಚು ಮಾತು ಅಂತ ನೀವು ಅಂದುಕೊಳ್ತಾ ಇದ್ರಲ್ವಾ, ಒಂದು ಸಾರಿ ಮನಸ್ಸಿನ ಕಣ್ಣುಗಳನ್ನು ತೆರೆದು ನೋಡುವಂತ ಪ್ರಯತ್ನ ಮಾಡ್ರಿ, ಈ ಮಾತುಗಳನ್ನು ಗ್ರಹಿಸುವಂತ ಪ್ರಯತ್ನ ಮಾಡ್ರಿ. ಆಗ ನಿಮಗೆ ಅರ್ಥ ಆಗುತ್ತೆ ಕ್ರಿಸ್ತನ ಶಿಲುಬೆ ಎಷ್ಟು ಉನ್ನತವಾಗಿರುವಂತದ್ದು. ಅದು ಹುಚ್ಚು ಮಾತಲ್ಲ, ಅದು ದೇವರ ಶಕ್ತಿಯಾಗಿದೆ ಎನ್ನುವಂತ ಸತ್ಯವನ್ನ ಪ್ರೀತಿಯ ದೇವರ ಮಕ್ಕಳೇ ನೀವು ಕೂಡ ಅದನ್ನ ಗ್ರಹಿಸ್ಲಿಕ್ಕೆ ಸಾಧ್ಯವಾಗುತ್ತೆ ಪ್ರಿಯ. ಎಲ್ಲಿ ತನಕ ಹುಚ್ಚು ಮಾತು ಅಂತ ನೀವು ಅಂದುಕೊಳ್ತಾ ಹೋಗ್ತಿರೋ ಅಲ್ಲಿ ತನಕ ನೀವು ನಾಶದ ಮಾರ್ಗದಲ್ಲಿಯೇ ಹೋಗ್ತಾ ಇದ್ದೀರಾ. ನಿಮ್ಮನ್ನು ಪ್ರೀತಿಸಿಯೇ ದೇವರಾತ್ಮನು ಈ ಮುಂಚಾನೆಯಲ್ಲಿ ಈ ಮಾತನ್ನು ಹೇಳ್ತಾ ಇದ್ದಾನೆ. ಪ್ರೀತಿ ದೇವರ ಮಕ್ಕಳೇ, ಹುಚ್ಚು ಮಾತು ಅನ್ನೋದನ್ನ ಪಕ್ಕದಲ್ಲಿಟ್ಟು ಅದು ದೇವರ ಶಕ್ತಿ ಹೇಗೆ ಎನ್ನುವಂತ ವಿಷಯವನ್ನ ಒಮ್ಮೆ ನೀವು ಆಲೋಚನೆ ಮಾಡುವುದಾದರೆ ಕ್ರಿಸ್ತನ ಶಿಲುಬೆ ನಿಮ್ಮೆಲ್ಲರ ಜೀವಿತಗಳಲ್ಲಿ ಬಲವಾದ ಶಕ್ತಿಯಾಗಿ ಅದು ಕಾಣಿಸಿಕೊಳ್ಳುತ್ತೆ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಂದ್ರೆ ಕ್ರಿಸ್ತನ ವಿಷಯವಾದ ಮಾತು ನಮ್ಮೆಲ್ಲರಿಗೂ ದೇವರ ಶಕ್ತಿಯಾಗಿದೆ ಎನ್ನುವಂತ ವಿಷಯವನ್ನ ನಾವಿವತ್ತು ನೋಡ್ತಾ ಇದ್ದೇವೆ. ಆ ಶಿಲುಬೆ ಯಾಕೆ ನಮಗೆ ದೇವರ ಶಕ್ತಿಯಾಗಿದೆ ಅಂದ್ರೆ ಕಲ್ವಾರಿ ಆ ಶಿಲುಬೆಯ ಮೇಲೆ ಕ್ರಿಸ್ತನು ಪಟ್ಟ ಪಾಡುಗಳು, ಆತನ ತ್ಯಾಗ, ಆತನ ಪ್ರೀತಿ ಅದು ಉನ್ನತವಾದ ಶಕ್ತಿಯಾಗಿ ನಮ್ಮ ಜೀವಿತಗಳಲ್ಲಿ ಕಾಣಿಸಿಕೊಳ್ತಾ ಇದೆ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರ. ಮೂಲಕ ನಾವು ಕೇಳ್ತಾ ಇದ್ದೀರಲ್ವಾ, ಈ ಮಾತುಗಳ ಮೂಲಕವಾಗಿ ಆ ಕಲ್ವಾರಿ ಶಿಲುಬೆ ನಮ್ಗೆ ಏನೆಲ್ಲ ಇವತ್ತು ಉಡುಗೊರೆಗಳನ್ನ ನಮ್ಗೆ ಕೊಡ್ತಾ ಇದೆಯೋ, ಆ ಕಲ್ವಾರಿ ಶಿಲುಬೆ ಯಾವ ಪಾಠಗಳು ನಮ್ಗೆ ಹೇಳಿಕೊಡ್ತಾ ಇದೆಯೋ ಅವೆಲ್ಲವನ್ನು ಕೂಡ ನಾವು ಕಲ್ತ್ಕೊಂಡಿದ್ದೇವೆ. ಅದರ ಪ್ರಕಾರವಾಗಿ ನಮ್ಮನ್ನು ನಾವು ಕ್ರಿಸ್ತನಿಗೆ ಒಪ್ಪಿಸಿಕೊಟ್ಟು ಆ ಕಲ್ವಾರಿ ಶಿಲುಬೆಯ ಮೇಲೆ ಆತನು ಯಾವ ಕಾರ್ಯಗಳನ್ನು ನಮಗೋಸ್ಕರವಾಗಿ ಕೊಟ್ಟಿದ್ದಾನೋ ಅವೆಲ್ಲವನ್ನು ನಮ್ಮ ಜೀವನದಲ್ಲಿ ಅನುಭವಿಸುವವರಾಗಿ, ಅದನ್ನ ಅನುಸರಿಸುವವರಾಗಿ ದೇವರ ನಾಮವನ್ನ ನಾವೇನ್ ಮಾಡೋಣ, ಘನಪಡಿಸುವಂತ ಪ್ರಯತ್ನ ಮಾಡ್ತಾ ಕ್ರಿಸ್ತನ ಪ್ರೀತಿಯಲ್ಲಿ ಯಾವಾಗ್ಲೂ ಕೂಡ ನಿಂತುಕೊಂಡು ನಾವು ಆತನನ್ನ ಹಿಂಬಾಲಿಸುವಂತ ಪ್ರಯತ್ನವನ್ನು ಮಾಡೋಣ. ಹಲ್ಲೆಲೂಯಾ. ಅಂತ ಉನ್ನತವಾದ ಕೃಪೆಯನ್ನ ದೇವರು ನಮ್ಮೆಲ್ಲರಿಗೂ ಕೂಡ ಅನುಗ್ರಹಿಸಲಿ ಎಂಬುದಾಗಿ ಹೃದಯ ತುಂಬಿ ನಾನು ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಆಮೆನ್.